ಒಡೆಯ, ನನ್ನ ಬೇಕಾದ್ರೆ ಹೊಡೆದಕ್ಕೊಲ್ಲಿ, ನನ್ನ ಗಂಡ ಮಕ್ಕಳನ್ನ ಹೊಡೆದಕ್ಕೊಂಡ್ಬೇಡಿ. ನಿಮ್ಮ ದಮ್ಮಯ್ಯ. ತಿಮ್ಮಿ ಅವಳು ಮಾವನ ಮನೆಗೆ ಸಿಂಬಾವೆ ಕೇರಿಗೆ ಹೋಗ್ಯಾಳ. ನಾನು ಹೋಗಿ ಕರ್ಕೊಂಬತ್ತೀನಿ. ನಿಮ್ಮ ಉಪ್ಪು ಅನ್ನದ ಋಣ ತೀರಿಸ್ತೀನಿ. ನನ್ನ ಒಡೆಯ, ತೀರಿಸ್ತೀನಿ. ಸ್ವಾಮಿ ಮರಿ ನೋಡ್ದೆ ಮಗ್ನೆ. ಅಮ್ಮ ಅಮ್ಮ, ದೊಡ್ಡಗೌಡ್ರು ಸಾಬ್ರ ಕರ್ಸಿ ಸಣ್ಣ ಬೇರೆ ಕಂಬ ಕಟ್ಟಿ ಒರೆಸ್ತಾ ಇದಾರೆ. ತಮ್ಮ ತಮ್ಮ ಬೇಗ ಓಡೋಗಪ್ಪ ಅಲ್ಲಿಗೆ. ಮತ್ತೇನಾರು ಆಗ್ಬಾರ್ದಾಗಿ ಹೋದತ್ತು. ನಿಮ್ಮಪ್ಪಗೆ ಸಿಟ್ಟು ಬಂದ್ರೆ ಮೈ ಮೇಲೆ ಪ್ರಜ್ಞೆನೇ ಇರಲ್ಲ. ಅಯ್ಯೋ ದೇವ್ರೆ, ಇದನ್ನೇನ್ ಮಾಡಿದ್ರು ಮಾರಾಯ. ಇರಲ್ಲವ, ಹೋಗ್ತೀನಿ. ಆ ಬಡ್ಡಿ ಮಕ್ಕಳಿಗೆ ಬೆನ್ನು ಮುರಿಯಂಗೆ ಎರಡು ಬೀಳ್ಲಿ. ನಮ್ಮ ಬಚ್ಚಂಗೆ ಹೇಳಿದ್ರಂತೆ ಆ ದೊಡ್ಡ ಬೀರನ್ ಬಿಡಾರ್ದವರು. ನೀನು ಎತ್ಲಾಗ ನೋಡ್ತಾ ಇದೀಯೇ? ನಾನು ಹೇಳಿದ್ದನ್ನ ಕಿವಿ ಮೇಲೆ ಸ್ವಲ್ಪ ಸರಿಯಾಗಿ ಹಾಕ. ಸುಮ್ಮನೆ ದಿನ ಬೋರ್ಗಾಪಿ ಮಾಡಬೇಡ. ಅಲ್ಲಪ್ಪ, ನಮ್ಮ ಬಚ್ಚಂಗೆ ಹೇಳಿದ್ರಂತೆ ನಿನಗೆ ಯಾರೋ ಹೆಣ್ಣು ಕೊಡ್ತಾರೆ, ಸಣ್ಣಗೌಡ್ರು ತಾವು ಜಾತಿ ಕೆಡದಲ್ದೆ ನಿಂದು ಜಾತಿ ಕೆಡ್ಸಕ್ ಹೊಲ್ಟಾರೆ ಅಂತ. ಬ್ಯಾಗ್ ಹೋಗೋ ದೇವ್, ಆ ದುಂಡ್ ಮುಂಡೆ ಗಂಡ ಸಾಬಿ ಅವನ್ ಕೊಂದೇ ಬಿಟ್ಟಾನು. ಆ ಪಾಪ ಹೊತ್ಕೊಂಡು ನಾವ್ ಎಲ್ಲಿ ತೀರ್ಸೋಣ? ಪಾಪ ಆ ಬೀರ ಮನ್ಮನೆ ಮದಿ ಆದವ. ಕಾಫಿ ಆಮೇಲೆ ಮಾಡಿದ್ರಾತು, ಮೊದ್ಲು ಹೋಗಿ ನೀವು ಅವನನ್ನ ಬಿಡಿಸ್ಕೊಂಡ್ ಬನ್ನಿ. ಅಪ್ಪಿ, ಯಾರಿದು? ನಮ್ಮಪ್ಪ ಏನಿದೆ? ಐ ಬಂಗಾರ, ಮಾತಾಡ ಚಲೋ ಚಲುವಯ್ಯ. ಯಾರಿದು ಅಪ್ಪಿ? ಬಾರ ಚಲ್ವ, ಬಾರ ಕಂದನಂದ. ಹೌದ ಮಗನೆ, ಚಲುವನ ಇವನು. ತಗೊಮ್ಮ, ಚಲೋನಿಗೆ ಹಾಲು ಕುಡಿಸು. ಸ್ವಲ್ಪ ತೆಂಗಿನೆಣ್ಣೆ ಕೊಡವ. ತೆಂಗಿನೆಣ್ಣೆನ? ಅವಳೆಲ್ಲಿ? ಗಾಯಕ್ಕೆ ಹಚ್ಚಕ್ಕೆ ಆ ಪಾದ್ರಿ ಕೊಟ್ಟಿದ್ರಲ್ಲ, ಬಿಳಿ ಪುಡಿ ಬೇಕಿತ್ತಲ್ಲವ? ಆ ಬಿಳಿ ಪುಡಿ ಪಟ್ನಾನಾ ನಮ್ ಕ್ವಾಣೆ ನಾಗದ್ಗೆ ಮೇಲೆ ಅದ ನೋಡಿ. ಯಾಕೋ, ಏನಾತು? ಆಗದಿನ್ನೇನವ, ಆ ಟೊಣಿಯ ಇಜಾರ ಸಾಬಿ ಆಡ್ಸ್ಲ ಬಡ್ಸ್ಲ ಹೊಡೆದಾನೆ. ಅಯ್ಯೋ ದೇವ್ರೆ. ನಮ್ಮ ಅಪ್ಪಯ್ಯಗೆ ಯಾವಾಗ ಬುದ್ಧಿ ಬರ್ತದೋ ನಾ ಕಾಣೆ. ಒತ್ತಾರೆ ಮುಂಚೆನೇ ಬರ್ತೀನಿ ಅಂತಿದ್ದ, ಇಷ್ಟು ತಾನು ಬರಲೇ ಇಲ್ಲಲ್ಲ ಅವ. ಯಾರು? ಹಳೆ ಮರೆ ಹೊಲೇರ್ ಮಂಜನ? ಅಲ್ಲ, ಆ ಗಟ್ಟದ ಕೆಲ್ದವ. ಅವನ ಹೆಸರು ಅದೆಂಥದ್ದು, ಸುಡ್ಗಾಡು. ಅದೇ ಆ ಬಾಗಿ ಗಂಡ. ಯಾರಜ್ಜಿ? ಆ ಮುಡನ್ಕಿಲ್ಲನಾ? ಹೂ ಕಣೆ, ಅವನೇ. ನಿನ್ನೆ ದೈವರ್ಕೆ ತುಂಡು ಕಡುಬು ತಿನ್ನಕ್ ಬಂದಿರ್ಲಿಲ್ವಾ, ಅವನೇ. ಸೀಗೆಕಾಯಿ ಉದುರಿಸ್ಕೊಡು ಅಂತ ಹೇಳಿದ್ದೆ, ಹ್ಞೂ ಅಂದಿದ್ದ. ಅವನ ಹೆಂಡತಿ ಭಾಗ್ಯನೂ ಕರ್ಕೊಂಬಂತೀನಿ ಅಂದಿದ್ದ. ಪೀಸ್ಲಿಗೆ ಹೇಳಿದ್ರೆ
ಅವಳ ಗಂಡ ಆಯ್ತನ್ನಾದ್ರೂ ಕರ್ಕೊಂಬತ್ತಿದ್ಲಾ? ಅವಳೆಲ್ಲಿ ಬಂದಿದ್ಲೆ? ಬಂದಿದ್ಲು, ಆದ್ರೆ ಉಣ್ಣಕ್ ನಿಲ್ಲಿಲ್ಲ. ಅದ್ಯಾವ ಮಾಯಕದಲ್ಲಿ ಬಂದಿದ್ಲೋ, ಅದ್ಯಾವ ಮಾಯಕದಲ್ಲಿ ಹೋದ್ಲೋ ನಂಗಂತೂ ಗೊತ್ತಿಲ್ಲ. ಓ ಬಂತಲ್ಲ ಮುಡನ್ಕಿನ ಸವಾರಿ. ಅಮ್ಮ ನಾ ಬಂದೀನಿ. ಬಿಸ್ಲೇ ಇಟ್ಟೋತಾತು, ಈಗ ಬರೋದೇನಾ? ಬಾಗಿ ಎಲ್ಲೋ? ಅಮ್ಮ ಯಾಕೆ ಹೇಳ್ತೀರಿ ನಮ್ ಬಿಡಾರದ ಕತೆನ? ಒತ್ತಾರೆ ಹೇಳ್ತಿದ್ದಂಗೆ ಎಣ ಬಿದ್ದಿತ್ತು. ಹಾ ಆ ಚೀಕ್ರ ನೆಂಟಿದ್ದೇಯಿ ಸತ್ತೋದ್ಲಲ್ಲ, ಅದನ್ನ ಮಣ್ಣು ಮಾಡಿ ಬರೋದೇ ಇಷ್ಟೊತ್ತಾತು. ಅವಳು ಬಸರಿ ಆಗಿದ್ಲಂತಲ್ಲೋ? ಹೌದಮ್ಮ, ಇವತ್ತು ನಾಳೆ ಹೊಡೆಯಂಗಿದ್ಲು. ಬಾಳೆ ತೆಗೆದು ಉಗಿದ್ರೋ ಇಲ್ವೋ? ಅಮ್ಮ ಆ ಚೀಕ್ನ ಕೈಲಿ ಕತ್ತಿ ಕೊಟ್ಟು ಅದೆಂತೆಂತದೋ ಮಾಡಕ್ ಹೇಳ್ತಿದ್ರಪ್ಪ. ಅಮ್ಮ ಸತ್ಯ ಹೇಳ್ಬೇಕು ಅಂದ್ರೆ ಅದನ್ನ ನೋಡಕ್ಕಾಗದೆ ನಾನು ಹೆದರಿ ಓಡ್ ಬಂದ್ಬಿಟ್ಟೆ. ನಿನ್ ತಲೆ ಕೂದಲೆಲ್ಲ ಹಣ್ಣಾತ ಬಂದದೆ, ಇನ್ನು ಹುಡುಗರ ತರ ಹೆದರ್ದೆ ಅಂತೀಯಲ್ಲ. ಆಯ್ತಲ್ಲ, ಅದೊಂದು ಉದ್ದ ದೋಟಿ ತಗೊಂಡೋಗಿ ಸೀಗೆಕಾಯಿ ಉದುರಿಸ್ತಾ ಇರು. ಆಮೇಲೆ ಚಿನ್ನಮ್ಮ ಸುಬ್ಬಿ ಬಂದು ಅದನ್ನ ಹೆರಕ್ತಾರೆ. ಆತಮ್ಮ. ನಾಗಕ್ಕ, ಹೊತ್ತಾರೆಯಿಂದ ಒಂಥರ ಇದೆಯಲ್ಲ, ಯಾಕೆ? ಮೈ ಹುಷಾರಿನೇನು? ಮೈಗೇನಾಗದೆ? ನನ್ನ ಮೈಗೇನೂ ಆಗಿಲ್ಲ, ಹುಷಾರಾಗೇ ಇದ್ದೀನಿ. ಮತ್ತೆ ಯಾಕೆ ಹಿಂಗೆ ಉಸಿರು ಬಿಡ್ತಿದ್ಯಾ? ನಾನೊಂದು ಕೇಳ್ತೀನಿ, ಹೇಳ್ತೀಯಾ? ಹೇಳಕ್ಕ. ನೀ ಹೇಳ್ತೀನಿ ಅಂತ ಹೇಳಿದ್ರೆ ಮಾತ್ರ ಹೇಳ್ತೀನಿ. ನಂಗೆ ಗೊತ್ತಿರೋದಾದರೆ ಹೇಳೇ ಹೇಳ್ತೀನಿ. ನೀ ಬುದ್ಧಿವಂತೆ, ನಿಂಗೆಲ್ಲ ಗೊತ್ತಾಗೇ ಆತದೆ. ಯಾರು ಹೇಳಿದ್ರಿ ನಿಂಗೆ? ನಾನು ಹಳ್ಳಿ ಮಡ್ಡಿ, ನನಗೆ ಓದಾಕೆ ಬರೆಯೋಕ್ಕೆ ಒಂದೂ ಗೊತ್ತಿಲ್ಲ. ಓದಾಕೆ ಬರೆಯೋಕ್ಕೆ ಬರ್ದಿದ್ರೆ ಏನಾಯ್ತು? ಎಲ್ಲ ಐಗಳ ಹತ್ರ ಮುಕುಂದಣ್ಣ ಹತ್ರ ಕಲ್ತೀಯಂತಲ್ಲ. ಕಾಗನಹಳ್ಳಿ ಅಮ್ಮನೂ ಅದೇ ಹೇಳ್ತಿದ್ರು, ಈಗ ಅಜ್ಜಮ್ಮನೂ ಅದೇ ಹೇಳ್ತಾರೆ. ಏನು ತಿಳ್ಕೊಂಡ್ರೆ ಏನು ಬಂತು? ಅದೃಷ್ಟ ಸರಿಯಾಗಿಲ್ದಿದ್ಮೇಲೆ. ನಿನ್ನ ಅದೃಷ್ಟ ನನ್ನ ಹಾಗಲ್ಲಲ್ಲ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು. ಹೋಗಲಿ ಬಿಡು. ನೀನೇನೋ ಕೇಳ್ತಿದ್ಯಲ್ಲ, ಏನದು? ಬಾ ಹೇಳ್ತೀನಿ. ಅಲ್ಲಿ ಸತ್ತೋದವ್ರು ಮತ್ತೆ ಬರ್ತಾರಾ? ಅಯ್ಯೋ ಮಾರಾಯ್ತಿ, ಎಂಥ ಪ್ರಶ್ನೆ ಹಾಕ್ಬಿಟ್ಟಿಯಲ್ಲೇ. ನಗಾಡ್ಬೇಡ. ಸತ್ತೋದವ್ರು ಮತ್ತೆ ಬರ್ತಾರೇನೆ? ಸ್ವಪ್ನದಲ್ಲ? ಅಲ್ಲ, ನಿಜವಾಗ್ಲೂ. ಎಲ್ಲರೂ ಉಂಟಾ? ಮತ್ತೆ ನಿನ್ನೆ ರಾತ್ರಿ ನನ್ನ ಏನಾಯ್ತು ಹೇಳೆ? ನಿನ್ನೆ ರಾತ್ರಿ ನಾನು ತೀರೋದ್ ಗಂಡ ನನ್ನ ಕೂಡ್ದಂಗೆ ಆತು ಕಣೆ. ನಾಗತ್ತೆ ನಿನ್ನ ಜೊತೆ ಮಲಗಿತ್ತಲ್ಲ? ಹಂಗಾರೆ ನಿಜ ಅಲ್ಲ, ಇದು ಸ್ವಪ್ನನೇ ಇರಬೇಕು. ನನಗೂ ನನ್ನ ನೋವು ಆ ಸ್ವಪ್ನದಲ್ಲಿ ಕಾಣ್ತಿತ್ತು. ಏ ಸುಬ್ಬಿ, ಇಷ್ಟೇ ನಾ ಎರ್ಕಿದ್ದು? ಅವರಿಬ್ರು ಎಲ್ಲ ಹೋದ್ರು? ಅವರಿಬ್ರು ಎಲ್ಲಾದ್ರೂ ಗೊತ್ತಿಲ್ಲ, ನಾನು ಒಬ್ಳೆ ಎಷ್ಟಂತ ಹೆರಕ್ಲಿ. ಇಷ್ಟೊತ್ತು ಹೆರಕ್ತಾ ಇದ್ವಿ, ಈಗ ಅಷ್ಟೇ ಹೋಗಿ ಕೂತು ಅಷ್ಟೇ. ಯಾಕೆ ಕಣ್ ಕೆಂಪಾಗದೆ? ನಮ್ಮ ತೋಟ ಸಿಹಿಯ ಹುಡಿ ಭಾಳ ಘಾಟು. ಅದು ಕುಟ್ತಾ ಇದ್ರೆ ಸೀನಿ ಸೀನಿ ಸಾಕಾಗ್ತದೆ. ಏ ಸುಬ್ಬಿ, ಎಲ್ಲೇ ಆ ಭಾಗ್ಯ ಗಂಡ? ನಾನು ಎಲ್ಲಮ್ರ ಹೋಗ್ರಿ, ಇಲ್ಲೇ ಇದ್ದೀನಿ ನೋಡಿ. ಏನೋ ಹೊತ್ತಿನ ಮೇಲೆ ಇದೆ. ಸೀಗೆಕಾಯೆಲ್ಲ ಒಟ್ಟು ಮಾಡಿ ಮನೆಗೆ ತಂದಾಕು. ಹಂಗೆ ನೀನು ಹೆಂಡ್ತಿನ ಕುಟ್ಟಕ್ಕೆ ಮನೆಗೆ ಕಳಿಸು. ಹಾಂ,
ನಡೀರೆ. ವಾ ಓ ತಿಮ್ಮಿ ಬಾವಾ ಗುಡಿ ಕಡೆ ಎಲ್ಲ ಸಂದಕದಾರವ ಚೆನ್ನಾಗದಾರತ್ತೆ. ತಿರ್ಲಿ ಒಬ್ಳೆ ಬಂತ ನಿನ್ ಜೊತೆ. ಅಯ್ಯಾರು ಡೊಳ್ಳಿನ ಹತ್ರ ಹೇಳಿ ಕಳಿಸಿದ್ರು ನೀ ಬಂದಿಯೋ ಇಲ್ಲ ನೋಡ್ಕೊಂಬ ಅಂತ. ಅದೆಂಥದೋ ಗೊತ್ತಿಲ್ಲ, ನೀ ಹೋಗಿ ಅವ್ರ ಹತ್ರ ನೀ ಕೇಳ್ಕೊಬ. ಬಾರೆ ಒಳಗೆ. ಏನೋ ಮನೆ ಹಾಳು ಮುಂಡೆ ಗಂಡ, ನಿನ್ ನಂಬಿ ಕಾಗದ ಕೊಟ್ಟು ಕಳ್ಸಿದ್ರೆ ಮೊನ್ನೆ ಹೋದವ್ನು ಇವತ್ ಬರ್ತಿದ್ಯಾ ಮಕ ತೋರ್ಸಕ್ಕೆ? ಅಯ್ಯ ನಂದೇನು ತಪ್ಪಿಲ್ಲ ಕಣ್ರಯ್ಯ. ಹಳೆ ಮನೆ ಹೆಗ್ಡೇರು ಕಾಗ್ದಾನೆ ಕೊಡ್ಲಿಲ್ಲ, ಅದಕ್ಕೆ ನಿನ್ನೆ ಬರಲ್ಲ. ಅಯ್ಯ ಮುಚ್ಚೋ ಬಾಯಿ, ನಿನ್ನ ತಲೆ ಹರಟೆ ನನ್ನ ಹತ್ರ ಬಿಚ್ಚಬೇಡ. ಕಾಗದ ಕೊಡ್ದಿದ ಮೇಲೆ ನೆನ್ನೆನೆ ಯಾಕೋ ಬರ್ಲಿಲ್ಲ ಬಗಳು. ಮತ್ತ್ಯಾಕ್ ನಿಂತಿರೋದು? ಹೊರಡ್ಬೋದು ತಳವಾರನ್ ಸವಾರಿ. ಲೌಡಿ ಮಗನ, ನನ್ನ ಕಣ್ಣು ಮುಂದೆ ನಿಲ್ಬೇಡ, ಹೋಗು. ಏನೋ ಕಲ್ ನಿಂತಂಗ್ ನಿತ್ಯಲ್ಲೋ, ಬೆರಿ ಬಾಯಲ್ಲಿ ಬೈದ್ರೆ ಸಾಲದು ಅಂತ ಕಾಣ್ತದೆ. ಅಯ್ಯ ನಿಮ್ಮ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತ. ಏನದು ಬಗಳ? ಒಡಿಯ ನನ್ನ ಸ್ವಾದರತ್ತೆ ಮಗಳು ತಿಮ್ಮಿನ. ಏನೋ ನಿಂಗ್ ತಲೆಗಿಲೆ ಕಟ್ಟಿದ್ಯೇನೋ? ಅವಳ ಸಾಲನೆಲ್ಲ ತೀರ್ಸಿ ಅವಳಿಗೆ ಅಷ್ಟು ತೆರ ಕೊಟ್ಟು ನಿನ್ನ ಮದುವೆ ಮಾಡಿಸಿ ನನ್ನ ಮನೆ ಹಾಳು ಮಾಡ್ಕೋಬೇಕೇನೋ? ನಿನಗೆ ನಿನ್ನ ಅಪ್ಪನಿಗೆ ಕೊಟ್ಟ ಸಾಲ ಕುತ್ರೆ ಬೆಳೆದಂಗ್ ಬೆಳೆದ್ ನಿಂತಿದೆ, ಅದನ್ನೇ ನೀವು ತೀರ್ಸೋದು ಯಾವಾಗ್ಲೋ. ಅದ್ರ ಮೇಲ್ ಬ್ಯಾರೆ ನಿನ್ನ ಮದುವೆಗೆ ನಾನ್ ಸಾಲ ಕೊಟ್ಟು ನಾನ್ ತೃಪ್ತಿ ತಿಮ್ಮಪ್ಪನ್ ಯಾತ್ರೆಗೆ ಹೋಗೋದಾ? ಹೋಗು. ನನ್ ಸಾಲನೆಲ್ಲ ತೀರ್ಸಿ ಅವ್ರ ಕೇರಿಗೆ ಹೋಗಿ ಅವಳನ್ನೇ ಮದುವೆ ಆಗಿ ಸುಖವಾಗಿರು. ಯಾರು ಬೇಡ ಅಂತಾರೆ? ಅಯ್ಯ ನಾನ್ ನಿಮ್ ಕಾಲ್ ಕಸನಯ್ಯ. ನನ್ ಸಾಯಕಂತ ನಿಮ್ಮಲ್ಲೇ ದುಡ್ಡು ಸಾಯ್ತೀನ್ರಯ್ಯ. ಇದನ್ನ ನಾನು ನಂಗಾಗಿ ಮಾಡಿದ್ದಲ್ಲ, ನಮ್ಮ ಒಡೆಯರ್ ಮಾನ ಮರ್ಯಾದೆ ಕಾಪಾಡಕ್ಕಾಗಿ ನಾನು ಹಿಂಗ್ ಮಾಡಿದ್ದು. ಏನ್ ಮಾಡಿದ್ಯೋ ಸರಿಯಾಗಿ ಬಿಡ್ಸ್ ಹೇಳು. ಆ ಬಚ್ಚಾದನಲ್ಲ, ಮನೆ ಹಾಳ ನೀಚ, ನನ್ನ ಒಡೆಯರನ್ನೇ ಅವನು ಇವನು ನೀನು ತಾನು ಅಂತ ಮಾತಾಡ್ಬೈದ. ಅದಕ್ಕೆ ಹಂಗ ಮಾಡಿದ್ದು. ನೀವೇ ಹೇಳಿ. ಅಯ್ಯ ನನ್ನ ಸೋದರತೆ ಮಗಳು ತಿಮ್ಮಿನ ಮದುವೆ ಆಗಬೇಕು ಅಂತ ನಂಗೆ ಆಸೆ. ತಿಮ್ಮಿಗೂ ನನ್ನ ಮೇಲೆ ಮನ್ಸದೆ. ಆದರೆ ಬೆಟ್ಟಳ್ಳಿ ಗೌಡ್ರು ತಮ್ಮ ಕೇರಿಯಿಂದ ಒಂದು ಹೆಣ್ಣಾಳು ಹೋತದಲ್ಲ ಅಂತ ಅವ್ರ ಮನೆ ಗಾಡಿ ಕಟ್ಟೋ ಬಚ್ಚನಿಗೆ ಮದುವೆ ಮಾಡಕ್ಕೆ ಹೊರಟಾರೆ. ಮತ್ತು ಹಿಂಗೂ ಅಂದಾರಂತೆ, ಸಿಂಬಾವಿ ಹೆಗಡೆ ನಮ್ಮ ಕೇರಿ ಹೆಣ್ಣಾಳಿಗೆ ಅವ್ರ ಕೇರಿ ಗಂಡಾಳನ್ನ ಅದು ಹೆಂಗೆ ಮದುವೆ ಮಾಡಿಸ್ತಾನೆ, ಗಂಡಸ್ತನ ಇದ್ರೆ ಈ ಕೆಲ್ಸಕ್ಕೆ ಕೈ ಹಾಕ್ಲಿ ನೋಡೋಣ ಅಂತ ಸವಾಲೇ ಹಾಕಾರಂತೆ. ಅಯ್ಯ ನಿಮ್ಮ ಗೌರವನ ತೆಗೆದು ಮಾತಾಡೋದ್ರಲ್ಲ ಅಂತ ಸಿಟ್ಟು ಬಂದು ನಾನು ನನ್ನ ತಿಮ್ಮಿನ ರಾತ್ರೋರಾತ್ರಿ ಕರ್ಕೊಂಬಂದ್ಬಿಟ್ಟೆ. ನನ್ನ ನೀವು ಕೈ ಬಿಟ್ರೆ ನಾ ಕೆಟ್ಟೆ. ನಾನು ಒಡೆಯ
ಇದು ನಿಜಾನೇನೋ? ಧರ್ಮಸ್ಥಳ ದೇವರಾಣೆಗೂ ನಾ ಹೇಳ ಸುಳ್ಳಾದ್ರೆ ನನ್ನ ನಾಲ್ಗೆ ಬಿದ್ದೇ ಹೋಗ್ಲಿ. ಆ ಹುಡುಗಿ ಒಪ್ಕೊಂಡು ನಿನ್ ಜೊತೆ ಬಂದ್ಲಾ? ಹೌದು ನನ್ನ ನೋಡಿಯ, ಅದು ಅದ್ರವ್ವ ಇಬ್ರು ಒಪ್ಕೊಂಡಾರೆ. ತಿಮ್ಮಿ ಅಂತೂ ಆ ಬಚ್ಚನ ಬೈತಾನೆ ಇರ್ತದೆ. ಅದ್ರ ಅಪ್ಪ ಅಂತೂ ಆ ಕಿಲಸ್ತರ್ದ ಸೇರೋನ್ಗೆ ಕೊಡಕ್ ಇಷ್ಟಾನೇ ಇರಲಂತೆ. ಅದಕ್ಕೆ ಅದ್ರಪ್ಪನು ಸೇರಿ ನನ್ ಕರೆದು ಹೆಂಗಾರ ಮಾಡಿ ನಾನು ಹುಡುಗಿನ ಉಳಿಸು ಅಂತ ರಾತ್ರೋರಾತ್ರಿ ನನ್ನ ಹಿಂದೆ ಕಳ್ಸಾರೆ. ಇದ್ರಾಗೆ ನಂದೇನು ತಪ್ಪಿಲ್ಲ ಒಡೆಯ. ಈಗ ನಾನು ನಿಮ್ನೇ ನಂಬಿನಿ. ಹೋಗೋ, ನಿನ್ನ ಅಪ್ಪನ ಬಂದ್ ಹೋಗ ಕೇಳು. ಏನೋ ಗೊತ್ತಿ? ಯಾವಾಗ ಬಂದ್ಯಾ? ಇದೇ ಈಗ ಬಂದೆ ಕಣ್ರಮ್ಮ. ನೀವು ಹೇಳಿದ್ರಲ್ಲ ಕಣ್ಣ ಪಂಡಿತ ಹತ್ರ ಹೋಗು ಅಂತ, ಹೋಗಿದ್ದೆ, ಕೇಳಿದೆ. ಇನ್ನು 2-3 ದಿನದಲ್ಲಿ ಅವರೇ ಮುತ್ತಯ್ಯಾರು ಮಾಡಿಕೊಂಡು ಖುದ್ದಾಗಿ ಬಂದು ನಿಮಗೂ ಹೆಗ್ಡೆಯರ್ಗೂ ಮಕ್ಕಳಾಗಕ್ಕೆ ಮತ್ ಕೊಡ್ತಾರಂತೆ. ಈ ವಿಷಯ ಹೇಳು ಅಂತ ಹೇಳಿದ್ರು. ಗುತ್ತಿ ಎಲ್ಲ ವಿಷಯ ತಿಳಿಸಿದ ಅಂತಾನೆ. ಈಗ ನೀ ಏನ್ ಮಾಡ್ಬೇಕು ಅಂದ್ರೆ ಬೆಳಗಾಗೋದ್ರೊಳಗೆ ಲಗ್ನ ಪ್ರಸ್ತಾವ ಎಲ್ಲ ಮಾಡಿ ಮುಗಿಸ್ಬಿಡ್ಬೇಕು. ಅಯ್ಯ, ಹುಡುಗಿ ಅಪ್ಪ ಅಮ್ಮನೂ ಇಲ್ಲದೆ ನೆಂಟರನ್ನು ಕರೆದೆ ಲಗ್ನ ಮಾಡೋದು ಹೆಂಗಯ್ಯ? ಅದು ಅಲ್ಲದೆ ಕೈಗೂ ಬಾಯಿಗೂ ಕಷ್ಟ ಆಗಿದೆ. ಅದೆಲ್ಲ ನಂಗ್ ಬಿಡು. ಹೆಣ್ಣಿಗೆ ಗಂಡಿಗೆ ಉಡಕ್ಕೆ ತೊಳಕ್ಕೆ ಏನ್ ಬೇಕು ನಾ ಕೊಡ್ತೀನಿ. ವಾಲ್ಗ ಆಗಿದ್ರು ನಿಮ್ದೇ ಅದೆಯಲ್ಲ. ನಿಮ್ ಒಡ್ಡಿದು ಒಂದು ಅಂದಿ ಕಡ್ದು ಬಿಡ್ರಿ. ಅಕ್ಕಿ ಬೆಲ್ಲ ಮನೆಯಿಂದ ಕೊಡಿಸ್ತೀನಿ. ಇನ್ನೇನಾಗ್ಬೇಕಾ ನಿಮ್ಗೆ? ಹೋಗ್, ನಾ ಹೇಳ್ದಂಗ್ ಮಾಡು. ಇದು ನನ್ನ ಮಂತನದ ಪ್ರಶ್ನೆ. ನೋಡೋಣ ಅದ್ ಯಾರು ಬರ್ತಾರೆ ಅಂತ. ಏನವ್ವ ಭಾಳ ದಣಿವಾಯ್ತದ? ನಿನ್ನ ಅಣ್ಣನ ಆ ರೀತಿ ಗೆಪ್ಪಿದ್ರಲ್ಲ, ಅದನ್ನು ನೆಪ ಮಾಡ್ಕೋತಾ ಇದ್ದೆ. ಅವರೇನು ನರಮನಸರು, ರಾಕ್ಷಸರು. ಅವ್ರ ತಾವ ಹೆಂಗ ಗೆಯ್ಯೋದು? ಅವ್ವ ಆಲೈಸಿದಿ ಏನು? ಕೇರಿಲೇನು ವಾಲ್ಗ ಕೇಳ್ದಂಗೆ ಆತದೆ? ಯಾರ್ದೋ ಮದುವೆ ಮನೆ ಇರ್ಬೋದು ಬಿಡು. ಅದೆಂತದವ? ಜೋತ್ ಬೆಳಗ್ಗೆ ಮೊಡ್ಲ ತುಂಬ್ಕೊಂಡು ಬಾಧೆ ಆದರೆ ಇತ್ತ ಕೊಟ್ಟಾರ ಕೊಡು. ಎಂಥದ್ದು ಇಲ್ಲಪ್ಪ. ಮಕ್ಕಳಿಗೆ ಅಂತ ಒಂದಿಷ್ಟು ಕೊಬ್ಬರಿ ಬೆಲ್ಲ ಕಡ್ಲಿ ಎಲ್ಲ ಕಟ್ಕೊಂಡು, ಇದು ಎಂಥ ಬಾದಿ ನಿಮ್ಮನ್ನೆಲ್ಲ ಹಡ್ದವಳಿಗೆ. ಹಾಂ, ಗೊತ್ತಾಯ್ತು, ನಡಿ ಹೋಗೋಣ.